ವೆಲ್ಕಮ್ ಟು ಶ್ರೀ ಪ್ರವಿ ಹಾಯ್. ಯೂಟ್ಯೂಬ್ ಚಾನಲ್. ಸಿಯಾಗೆ ಬೇಬಿ ಕ್ಯಾರಿ ಬೆಲ್ಟ್ನ ಆರ್ಡರ್ ಮಾಡಿದ್ದೆ. ಬೆಳಗ್ಗೆ ಬಂತು. ಇನ್ನೊಂದು ಆರ್ಡರ್ ಮಾಡಿದ್ದೆ, ಅದು ಯಾಕೋ ಸರಿ ಬಂದಿರಲಿಲ್ಲ. ಸೊ ಅದು ಹಾಗೆ ವೇಸ್ಟ್ ಆಯಿತು. ಒಂದು ಇದು ಚೆನ್ನಾಗಿರೋದನ್ನ ಆರ್ಡರ್ ಮಾಡಿದೆ. ಲೈಫ್ ಲಾಂಗ್ ಅಂತ ಬ್ರ್ಯಾಂಡ್ ನೇಮ್, ಚೆನ್ನಾಗಿದೆ. ಓಪನ್ ಮಾಡ್ತಾಯಿದ್ದೀನಿ, ನೋಡಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬಟ್ ತೋರಿಸ್ತೀನಿ ನಿಮಗೆ. ಪ್ರೈಸ್ ಬಂದು 2 ಸಮಥಿಂಗ್ ಏನೋ ಇದೆ, ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಇದು ಬೇಬಿನ ಎತ್ಕೊಂಡು ಎಲ್ಲೂ ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ತುಂಬ ಹೊತ್ತು ಇಟ್ಕೊಳ್ಳೋಕ್ಕಾಗಲ್ಲ. ಇದು ಈ ಥರ ಸ್ವಲ್ಪ ಈಸಿ ಆಗ್ಬೋದು ಅಂತ ಅನ್ನಿಸ್ತು, ಅದಕ್ಕೆ ತರಿಸಿದೆ. ನೋಡಿ ಈ ಥರ ಬಂದಿದೆ. ಅವಳಿಗೆ ಬೇಸ್ ಕೂಡ ಕುತ್ಕೊಳ್ಳೋಕ್ಕೆ ಚೆನ್ನಾಗಿ ಕೊಟ್ಟಿದ್ದಾರೆ ಇದರಲ್ಲಿ, ಅದಕ್ಕೆ ನಾನು ಇದನ್ನ ಚೂಸ್ ಮಾಡಿದ್ದೆ. ಕಲರ್ಸ್ ಕೂಡ ತುಂಬ ಸಿಕ್ಕಾಪಟ್ಟೆ, ಇದರಲ್ಲಿ ಕಲರ್ಸ್ ಕೂಡ ಚೆನ್ನಾಗಿತ್ತು. ನಾನು ಬ್ಲೂ ಕಲರ್ ಆರ್ಡರ್ ಮಾಡಿದೆ. ಆ್ಯಕ್ಚುಲಿ ನನಗೆ ಈ ಕಲರ್ ಬಂದು ತುಂಬ ಇಷ್ಟ ಆಗುತ್ತೆ, ಪರ್ಪಲ್ ಮತ್ತು ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಈ ಕಲರ್ನ ಬೈ ಮಾಡಿದೆ. ಲೈಫ್ ಲಾಂಗ್ ಬ್ರ್ಯಾಂಡ್, ಚೆನ್ನಾಗಿದೆ. ಇಲ್ಲೆಲ್ಲ ಡೈಪರ್ಸ್ ಎಲ್ಲ ಇಟ್ಕೋಬೋದು. ಈ ಕಡೆ ಮಿಲ್ಕ್ ಬಾಟಲ್ ಅಥವಾ ಏನಾದರೂ ವಾಟರ್ ಬಾಟಲ್ ಕೂಡ ಕ್ಯಾರಿ ಮಾಡ್ಬೋದು. ಈ ಥರ ಬ್ಯಾಕ್ ಸೈಡ್ ಕೂಡ ಏನಾದರೂ ಇಟ್ಕೊಳ್ಳೋಕ್ಕೆ ಬಾಟಲ್ಸ್ ಕೊಟ್ಟಿದ್ದಾರೆ. ಮತ್ತು ಅವ್ಳಿಗೆ ಫುಡ್ ಏನಾದರೂ ತಿನ್ನಿಸುವಾಗ ಅದನ್ನು ರಿಮೂವ್ ಮಾಡಿ ಹಾಕ್ಬೋದು. ಅವಳ ಹತ್ರ ಇರುತ್ತೆ, ವೈಟ್ ಕಲರ್ ಇದೆಯಲ್ಲ, ಅದು ರಿಮೂವ್ ಮಾಡಿ ಹಾಕ್ಬೋದು, ವಾಶ್ ಮಾಡಿ. ಈ ಥರ ಬಂದಿದೆ. ಯಾವ ಥರ ಸಿಯಾ ಕಾಣಿಸ್ತಾಳೆ ಅಂತ ಮುಂದೆ ತೋರಿಸ್ತೀನಿ ವೀಡಿಯೋನಲ್ಲಿ. ಇವತ್ತು ಸಂಡೇ, ಸೊ ಸಿಯಾದು ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸೋಣ ಅಂತ ಹೋಗ್ತಾ ಇದ್ದೀನಿ. ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಬೆಳಗ್ಗೆ ಒಂದು 11:30 ಆಗಿತ್ತು. ಹೋಗ್ತಾ ಇದ್ದೀವಿ. ವಿಡಿಯೋ ಪೂರ್ತಿ ನೋಡಿ ಗೊತ್ತಾಗುತ್ತೆ ಎಲ್ಲಿಗೆ ಹೋಗ್ತಾ ಇದ್ದೀನಿ, ಸಿಯಾದು ಏನು ಕೆಲಸ ಇದೆ ಅಂತ ನನಗೂ ಗೊತ್ತಾಗುತ್ತೆ. ಸಂಡೇ ಅಲ್ವಾ, ಸೊ ತುಂಬ ಟ್ರಾಫಿಕ್ ಇದೆ. ಸೊ ಅದಕ್ಕೆ ಲೇಟಾಗಿ ಹೋಗ್ತಾ ಇದ್ದೀವಿ. ಲೇಟೇ ಆಗ್ತಾಯಿದೆ ಹೋಗೋದು ಕೂಡ. ಇಲ್ಲಿಂದ 12 ಕಿಲೋಮೀಟರ್ ಇದೆ. JP ನಗರಲ್ಲಿ ಒಂದು ಕೆಲಸ ಇದೆ ಪ್ರೈವೇಟು, ಅದು ಮುಗಿಸ್ಕೊಬಿಟ್ಟು ಸಿಯಾದು ಕೆಲಸಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಎಷ್ಟೊತ್ತಾಗುತ್ತೆ ಏನು ಅಂತ. ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ. ಆಂಜನೇಯ ನೋಡಿ ಎಷ್ಟು ಚೆನ್ನಾಗಿದೆ. ನೆಕ್ಸ್ಟ್ ಸ್ಯಾಟರ್ಡೆ ಹೋಗೋಣ ಪ್ರವಿ. ನೋಡಿ ಜಸ್ಟ್ 5 ಕಿಲೋಮೀಟರ್ 25 ಮಿನಿಟ್ಸ್ ತೋರಿಸ್ತಾ ಇದೆ. ತುಂಬ ಟ್ರಾಫಿಕ್ಕು, ಬೆಂಗಳೂರು ಹಣೆ ಬರನೇ ಇಷ್ಟು ನೋಡಿ. ಇದಕ್ಕೋಸ್ಕರನೇ ಹೊರಗಡೆ ಬರೋಕ್ಕೆ ತುಂಬ ಬೇಜಾರಾಗುತ್ತೆ. ಟ್ರಾಫಿಕ್ ಅಂತೂ ನೆನೆಸ್ಕೊಂಡ್ಬಿಟ್ರೆ. ಸಿಯಾಗ ಆಟ ಆಡಿ ಬೋರ್ ಆಯಿತು. ಪಾಪ ದೇವರಿಗೆ ಆಟ ಆಡ್ತಾ ಇದ್ದಾರೆ. ನನ್ನ ಬಜಾರಿ ಇವಳು. ಪ್ರವಿದು ಕೆಲಸ ಆಯಿತು. 1:30 ಆಯಿತು ಟೈಮ್ ಆಲ್ರೆಡಿ. ಈ ಪೆಟ್ರೋಲ್ ಬ್ಯಾಂಕ್ ನಾವು ತುಂಬ ಬರ್ತಿದ್ವಿ ಮದುವೆ ಮುಂಚೆ ನಾನು BTMಲ್ಲಿ ಇದ್ದಾಗ. ಪ್ರವಿ ಬೈಕ್ಗೆ ಪೆಟ್ರೋಲ್ ಹಾಕ್ಸೋಕ್ಕೆ ಇಲ್ಲಿ ತುಂಬ ಸಲ ಓಡಾಡಿದ್ದೀವಿ. ಅದಕ್ಕೆ ಇದನ್ನು ಬ್ಲಾಗ್ ಮಾಡೋಣ ಅನಿಸ್ತು. ಇಲ್ಲೆಲ್ಲ ರೋಡ್ ನೆನೆಸ್ಕೊತಿದ್ದೀವಿ ಅವಾಗಿನ. ಚೆನ್ನಾಗಿತ್ತು. ನಾನು ಮುಂಚೆ ಬೆಂಗಳೂರು ಬಂದಾಗ BTMಲ್ಲೇ ಇದ್ದಿದ್ದು PGನಲ್ಲಿ. ಈ ರೋಡ್ ನೋಡಿ ತುಂಬ 2 ವರ್ಷ ಆಯಿತು ಅಲ್ವಾ. ಈ KFCಗಂತೂ ತುಂಬ ಸಲ ಬಂದಿದ್ದೀವಿ, ಲೆಕ್ಕನೇ ಇಲ್ಲ. ಇದೇ ಮಡಿವಾಳದಲ್ಲೇ ತುಂಬ ಸಲ ಓಡಾಡಿದ್ದೀವಿ ನಾವು. ಹೇಗೆ ಇರೋದು ಹಾಗೆ ಇದೆ, ಇಲ್ಲೆಲ್ಲ ಏನು ಚೇಂಜಸ್ ಆಗಿಲ್ಲ. ಇಷ್ಟು ಚೆನ್ನಾಗಿತ್ತು ಆವಾಗಿನ ದಿನಗಳೆಲ್ಲ. ಇವಾಗ ಸಿಯಾ ಬಂದಿದ್ದಾಳೆ, ಎಲ್ಲೂ ಓಡಾಡೋಕ್ಕೆ ಆಗ್ತಾಯಿಲ್ಲ. ಆವಾಗ ತುಂಬ ಬೈಕ್ ರೈಡ್ ಮಾಡಿದ್ದೀವಿ ನಾವು. ಕೋರಮಂಗ್ಲದಲ್ಲಿ ಸಿಯಾದು ಕೆಲಸ ಇತ್ತಲ್ವ, ಏನಂತ ಗೊತ್ತಾಗುತ್ತೆ ಮುಂದೆ. ಬಂತು ಕೋರಮಂಗ್ಲ. ಏನು ಕೆಲಸ ಗೊತ್ತಾ, ಸಿಯಾದು ಶೂಟಿಗೆ ಸಿಯಾನ ಚೂಸ್ ಮಾಡಿದರು. ಸೊ ನಾವು ಊರಲ್ಲಿದ್ವಲ್ಲ, 1 ಮಂತ್ ವೆಯ್ಟ್ ಮಾಡಿಸಿದ್ವಿ. ಇವಾಗ ಟೈಮ್ ಸಿಕ್ತು, ಸೊ ಯಾವಾಗ ಬರ್ತೀವಿ ಅಂತ ಹೋಗ್ತಾ ಇದ್ದೀವಿ. ಬಂದ್ವಿ ಆಲ್ರೆಡಿ, ಹೋಗ್ತಿದ್ದೀವಿ. ಹೇಗೆ ಶೂಟಲ್ಲಿ ಏನು ಫೋಸ್ ಕೊಡ್ತಾಳೋ ನೋಡಬೇಕು. ಇಲ್ಲಂತೂ ನಗ್ತಾ ಇದ್ದಾಳೆ, ಬಟ್ ಮೂಡ್ ಹೇಗಿರುತ್ತೋ ಏನೋ ಒಂದು ಗೊತ್ತಿಲ್ಲ ನೋಡಿ. ನಾನು ಅಂದ್ಕೊಂಡಿದ್ದೆ ನಾವಷ್ಟೇ ಹೋಗ್ತಾ ಇರೋದೇನೋ ಅಂತ, ಬಟ್ ಅಲ್ಲಿ ತುಂಬ ಬೇಬೀಸ್ ಬಂದಿದ್ದರು.
ಎಷ್ಟು ಜನ ಅಂದರೆ ನೀವೇ ನೋಡಿ. ಹೋಗಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮನೆಗೆ 3 ಗಂಟೆ ಆಯಿತು. ಬಂದು ನನಗೂ ಹುಷಾರಿರಲಿಲ್ಲ. ಸೊ ಅದಕ್ಕೆ ಏನು ಬೇಗ ಆಗುತ್ತೋ ಅದೇ ಅಡುಗೆ ಮಾಡ್ತಾಯಿದ್ದೀನಿ. 2 ಮೊಟ್ಟೆನ ಬೇಯಿಸೋಕ್ಕಿಟ್ಟೆ. ಸೊ ನಮ್ಮ ಊರ ಸೈಡೆಲ್ಲ ಹುಷಾರಿಲ್ದಾಗ ಕಟ್ ತಿಂತಾರೆ ಅನ್ನದ ಜೊತೆ. ಅನ್ನ ರೆಡಿ ಮಾಡಿಕೊಂಡು ಕಟ್ ರೆಡಿ ಮಾಡ್ತಾಯಿದ್ದೀನಿ. ಬೇಳೆಗೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತಟ್ ಅಂತ ಮಾಡಿಕೊಂಡು ಊಟ ಮಾಡಿದ್ವಿ. ಹಾಗೆಯೇ ಸಿಯಾಗೂ ಊಟ ಮಾಡ್ಸೋಕ್ಕೆ ಟೆರೆಸ್ ಮೇಲೆ ಕರ್ಕೊಂಡು ಹೋದೆ. ಇಷ್ಟ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೋಡಿ ಸಿಯಾ ಹೇಗೆ ಮಾಡ್ತಾ ಇದ್ದಾಳೆ. ಇದೇ ಕತೆ ಅವರಪ್ಪಂದು. ಬಾಯ್ ಹೇಳು ಸಿಯಾ ಎಲ್ರಿಗೂ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.